ಒಂದು ಶಾರ್ಟ್ ಬ್ರೇಕ್ ಆಯಿತು. ಇವಾಗ ಮತ್ತೆ ಜರ್ನಿ ಕಂಟಿನ್ಯೂ. ಇವಾಗ ಇಲ್ಲಿ KTM ಶೋರೂಮ್ಗೆ ಹೋಗ್ಬೇಕು ಬಾಯ್. ಸ್ವಲ್ಪ ನಮ್ಮ ಡ್ಯೂಕ್ 200ದು ಆಯಿಲ್ ಲೀಕ್ ಆಗ್ತೈತೆ UST ಫೋಕ್ಸಲ್ಲಿ. ಮಾಡಿಕೊಡ್ತಾರ ಕೇಳಬೇಕು, ಯಾಕೆಂದರೆ ಫುಲ್ ಲೀಕ್ ಆಗ್ತೈತೆ, ಸ್ವಲ್ಪ ಅಲ್ಲ. ಸೊ ಅದಕ್ಕೋಸ್ಕರ ಅವ್ರು ಮಾಡಿಕೊಡ್ತೀನಿ ಅಂದರೆ ಹೆಂಗಿದ್ರು ಲಂಚ್ ಬ್ರೇಕಲ್ಲಿ ಮಾಡಿಸ್ಬಿಡೋಣ ಅಂತ. ಗಾಡಿನ ಸರ್ವಿಸ್ ಸೆಂಟ್ರಿಗೆ ಬಿಟ್ಬಿಟ್ಟು ಇವಾಗ ನಮ್ಮ ಸರ್ವಿಸಿಗೆ ಬಂದಿದ್ದೀವಿ. ಯಾಕಡ್ಡ ಹಂಗೆ ಬೆವೀತಾ ಇದೆಯಾ? ಯಾಕೋ ಹಿಂಗಾಗಿದೆಯಾ ಅಲ್ಲಿ? ಕಡ್ಡ ಯಪ್ಪ, ಎಷ್ಟು ಸೆಕೆ ಅಂದರೆ ಫುಲ್ಲು ಕಿತ್ತು ಹೊಡೆದ್ಬಿಟ್ಟೈತೆ ಬಾಡಿಲಿರೋ ನೀರನ್ನೆಲ್ಲ. ಸರ್ವಿಸ್ ಸೆಂಟ್ರಲ್ಲಿ ಕೊಡ್ತೀನಿ ಅಂತ ಹೇಳವ್ರೆ. 1 ಅವರ್ ಇಲ್ಲ 2 ಅವರ್ ಮ್ಯಾಕ್ಸ್ ಅಂತ ಹೇಳವ್ರೆ. ಸೊ ಅವರಿಗೆ ಸ್ಟ್ಯಾಂಡ್ ಇರಲಿಲ್ಲ, ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾಯಿದ್ರು. ಬಂದಮೇಲೆ ನಮ್ಮ ಲೇಡೀಸ್ ಎಲ್ಲ ಊಟಕ್ಕೆ ರೆಡಿ ಆಗಿದ್ದಾರೆ. ಇಲ್ಲೊಬ್ರು ಇದ್ದಾರೆ ನೋಡಿ, ಇವರು ಫುಲ್ ಆನ್ ಎನರ್ಜೆಟಿಕ್. ಓಕೆ ಬಾಯ್ಸ್, ಇವಾಗ ಊಟ ಗೀಟ ಎಲ್ಲ ಮುಗಿಸ್ಕೊಂಡು ತಾರಾಪುರಂ KTM ಶೋರೂಮಲ್ಲಿ ಈ ಥರ ಫ್ಯಾನ್ ಹಾಕ್ಕೊಂಡು ಕೂತಿದ್ದೀವಿ. ಸೊ ನಮ್ಮ ಸ್ಟೇಗೆ ಇಲ್ಲಿಂದ ಬರೋಬ್ಬರಿ ಇನ್ನೂ 4.5 ಅವರ್ ತೋರಿಸ್ತೈತೆ. 160 ಕಿಲೋಮೀಟರ್ಸ್ಗೆ. ಅರೈವಿಂಗ್ ಟೈಮ್ ಬಂದ್ಬಿಟ್ಟು ರಾತ್ರಿ 8:30. ಬೆಳಗ್ಗೆ 3 ಗಂಟೆಗೆ ಸ್ಟಾರ್ಟ್ ಮಾಡಿದವರು, 1:45 ಎದ್ದಿರೋದು. ಆಲ್ರೆಡಿ 12 ಅವರ್ ಆಯಿತು ಎದ್ದು. ಸೊ ಹಿಂಗಾಗಿರ್ಬಿಡ, ಕಣ್ಣೆಲ್ಲ ಆಲ್ರೆಡಿ ಆಡ ಹೇಳ್ತಿದ್ದಾರೆ. ಇಲ್ಲಿ ಬಂದರು ನೋಡಿ, ಬಂದ ಸ್ಟಿಕ್ ಮಾಡಬೇಕು ಇವಾಗ. ಫೋರ್ಕಾದ್ರೆ ಸೀಲ್ ರಿಪ್ಲೇಸ್ಮೆಂಟ್ ಆಯಿತು, ಆಯಿಲ್ ಚೇಂಜ್ ಆಯಿತು. ಸೊ ನೆಕ್ಸ್ಟು ಚಲೆ ಗಡ್ಡ ತಾಚಿ ಮಾಡ್ತಾ ಇದೆಯೇನೋ ಗಡ್ಡ. ಕಸ್ಟಮರ್ ಕೂತಾನು ನನ್ನ ಮಗಲೇ. ಓಕೆ ಬಾಯ್ಸ್, ಫುಲ್ ಅಪ್ಡೇಟ್ ಏನೇನಾಯ್ತದೆ ಅಂತ. ಸಮ್ಮರ್ ಲಾಂಗ್ ರೈಡ್ನ ಮಜಾ ನೋಡಿ ಬಾಯ್ಸ್. ಹಿಂಗೆ ಈ ಪರಿಸ್ಥಿತಿ. ಮಲಗೆ ಗುಡ್ಡಿ ಮರಿ, ಎಂಥ ನಿದ್ದೆ ಹೋಗಿದೆ ನೋಡಿ. ಸೊ ಓಕೆ ಬಾಯ್ಸ್, ನಮ್ಮ ಡ್ಯೂಕ್ 200ದು ಇದೇನೋ ಸರಿ ಹೋಯ್ತು. ಸೊ ಇವಾಗ ಚಲೆ ಬ್ಯಾಕ್ ಟು ರೋಡ್. ಟ್ಯಾಪೆನ್ಸ್ ಥರದ್ದೆಲ್ಲ ಆಗುತ್ತೆ. ಬಟ್ ಅದೇ ಈ ಥರ ಶಾರ್ಟ್ ಡಿಸ್ಟೆನ್ಸಲ್ಲಾದರೆ ಏನು ಪ್ರಾಬ್ಲಮ್ ಇಲ್ಲ. ದೊಡ್ಡ ಜಾಸ್ತಿ ದಿನ ರೈಡ್ಸ್ ಪ್ಲ್ಯಾನ್ ಮಾಡಿರ್ತೀವಿ ಗೊತ್ತಾ, ಅವಾಗ ಆ ಥರ ಆಗಬಾರ್ದು. ನಡೆಯೋಲೇ. ಮೋಸ್ಟ್ಲಿ ಇಲ್ಲಿಂದ ಇದೇ ಥರ ಐತೆ ಬಸ್ ರೋಡು. ಸೊ ಅದಕ್ಕೆ ನಮಗೆ 160 ಕಿಲೋಮೀಟ್ರಿಗೆ 4.25 ಅವರ್ ತೋರಿಸ್ತಿರೋದು. ಕಣ್ಣೆಲ್ಲ ಮುಚ್ಚುತ್ತಾ ಇದ್ದೀನಿ ಹಂಗೆ ಒಂಚೂರು. ನಿದ್ದೆ ಅಲ್ಲ ಅದು, ಕಣ್ಣು ಉರಿ. ರಾತ್ರಿ 1:30 ಎದ್ದಿದ್ದು ಎಫೆಕ್ಟು. ನೋಡ್ರಪ್ಪ, ಮರಗಳಿರೋದಕ್ಕೆ ಹೆಂಗೈತೆ ರೋಡು. ನಮಗೆ ಈ ಮರಗಳು ಬೆಲೆ ಈ ಥರ ಸಮ್ಮರ್ ರೈಡ್ ಬರಬೇಕು, ಆವಾಗ ಕರೆಕ್ಟಾಗಿ ಗೊತ್ತಾಗೋದು. ಇಲ್ಲಾಂದ್ರೂ ನಡೆಯುತ್ತೆ ಅಂತ ಅಂದ್ಕೊಂತೀವಲ್ಲ. ಇವಾಗ ಮುನ್ನಾರು ಒಂದು 75 ಕಿಲೋಮೀಟರ್ಸ್ ಐತೆ ಬಸ್ಸಲ್ಲಿಂದ. ಮುನ್ನಾರೇ 75, ಅಲ್ಲಿಂದ ನಮ್ಮ ಸ್ಟೇ 40 ಅಲ್ವಾ ತಾನೇ? ಅಯ್ಯೋರಮ್ಮ, ಇನ್ನೂ 120 ಕಿಲೋಮೀಟ್ರ್ ಐತೆ ಬಸ್ ನಮ್ಮ ಸ್ಟೇಗೆ. ಅಣ್ಣಾಮಲೈ ಟೈಗರ್ ರಿಸರ್ವ್ಗೆ ಎಂಟ್ರಿ ಬಾಯ್ಸ್. ಬೇಸಿಗೆ ಇನ್ನೂ ಮುಗ್ದಿಲ್ಲ ನೋಡ್ರಿ ಇಲ್ಲಿ. ರಾಂಜ್ ಇಲ್ಲಿ ಇನ್ನೂ ಬೇಸಿಗೆ ಮುಗ್ದಿಲ್ಲ, ಅದಕ್ಕೆ ಚಿಗುರಿಲ್ಲ ಎಲ್ಲ ಇನ್ನು. ಇದಕ್ಕೆ ಬಾಯ್ಸ್ ಅಷ್ಟೊಂದು ಟೈಮ್. ಹೌದು, ಆಹಾ, ಕಾಡೊಳಗೆ ಬಂದ ತಕ್ಷಣ ತಣ್ಣನ ಗಾಳಿ ಬಾಯ್ಸ್. ದಿಸ್ ಈಸ್ ವಾಟ್ ವಿ ವಾಂಟ್. ಅವಾಗಿಂದ ಎಷ್ಟು ನೀರು ಕುಡ್ದಿದ್ದೀವಿ, ತಣ್ಣೀರು ಎಳ್ನೀರು ಕುಡ್ದಿದ್ದೀವಿ,
ಆಮೇಲೆ ಅದೇನೋ ಇನ್ನೊಂದು ಬರುತ್ತಲ್ಲಪ್ಪ, ಕಾಟ್ಲಿಂಗ ತಿಂದಿದ್ದೀವಿ. ಆದರೂ ಸಮಾಧಾನ ಆಯ್ತಾ ಇಲ್ಲ. ಫುಲ್ಲು ಡ್ರೈ ಐತೆ ಕಾಡಾದರೆ. ಅಲ್ಲೇನು ಮಳೆ ಬತ್ತೈತಾ ಹೆಂಗೆ ಅಂತ. ಮಳೆ ಬಂದರೆ ಅಷ್ಟೇ ನಾವಿವಾಗ. ಟ್ರಾಫಿಕ್ ಜಾಮ್ ಆಗಿದೆ ಬಾಯ್ಸ್. ನನ್ನ ಗಾಡಿ ತಿರುಗ್ತಾನೆ ಇಲ್ಲ, ಅಷ್ಟಾಗಲೇ ತಿರುಗಿಸೋಕೆ ಹ್ಯಾಂಡ್ಲನ್ನ. ಅದಕ್ಕೆ ಹಾಂ, ಹಬ್ಬ ಅವಕ್ಕೆ ತರಕಾರಿ ಬೇರೆ. ಹಾಂ ಹೌದು. ಯಪ್ಪ ಬಸ್ಸು ಒಂದು ಬಾಯಿಗೆ ಬರ್ಸ್ಬಿಟ್ಟಿದ್ದ ಬಾಯ್ಸ್. ಫುಲ್ ಎಡ್ಜಿಗೆ ತಗೊಂಡೋಗಿ ಕಾಲೇಜ್ಗೆ ನಿಂತ್ಬಿಟ್ಟಿದ್ದೆ ನಾನು. ಅಲ್ಲ, ಗಾಡಿ ಹಿಡ್ಕೊಬಾರ. ಹಾಂ ಹಾಂ ಮಮ್ಮಿ, ಅಫಿಷಿಯಲಿ ಕೇರಳಗೆ ಎಂಟ್ರಿ ಆಗಿದ್ದೀವಿ ಬಸ್. ನಮ್ಮ ಗಡ್ಡ ಎಲ್ಲೋಗಿದ್ದಾನೆ ಅಂತ ಗೊತ್ತಿಲ್ಲ, ಕಾಣೆ ಆಗ್ಬಿಟ್ಟಿದ್ದಾನೆ. ಕಾಣಿಸ್ತಾ ಇಲ್ಲ ನಮಗೆ, ನೆಟ್ವರ್ಕ್ ಇಲ್ಲ ಫೋನ್ ಮಾಡೋದಕ್ಕೆ, ನಿಂತ್ಕೊಳಂಗಿಲ್ಲ ಎಲ್ಲೆಲ್ಲೂ. ಸೊ ಅದಕ್ಕೆ ಸ್ಲೋ ಆಗಿ ಹೋಯ್ತಾ ಇದ್ದೀವಿ ಬರಲಿ ಅಂತ. ಸನ್ಸೆಟ್ ಆಗ್ತಾ ಬಂತು. ಇನ್ನೇನು ಟೈಮ್ ಬಂದ್ಬಿಟ್ಟು 5:15. ಇಷ್ಟೊತ್ತಿಗೆ ಸ್ಟೇ ಆಗಿದ್ದಿದ್ರೆ ಚೆನ್ನಾಗಿರೋದು ಒಂಚೂರು, ಸ್ಟೇಯಲ್ಲಿ ಇದ್ದಿದ್ರೆ. ನಮ್ಮ ಗಡ್ಡ ಎಲ್ಲೋದ ಅಂತ ಗೊತ್ತಿಲ್ಲ ಬಾಯ್ಸ್. ನಾವು ಅವಾಗಿಂದ ಫುಲ್ ಸ್ಲೋ ಹೋಗ್ತಾಯಿದ್ದೀವಿ. ಇಲ್ಲೆಲ್ಲೂ ಸ್ಟಾಪ್ ಮಾಡೋಂಗಿಲ್ಲ, ಆದರೂ ಅವ್ನು ನಮಗೆ ಸಿಗ್ತಾ ಇಲ್ಲ. ಸ್ವಲ್ಪ ಹಿಂದೆ ಉಳ್ಕೊಂಬಿಟ್ಟಿದ್ದಾನೆ ಅಲ್ಲೆಲ್ಲೋ ಟ್ರಾಫಿಕ್ ಜಾಮಲ್ಲಿ. ಸೊ ಇವಾಗ ಒಬ್ಬನೇ ಬರಬೇಕು. ಬಂದರೆ ನೋಡೋಣ ಹೆಂಗೆ ಬರ್ತಾನೆ ಅಂತ. ಒಂದೊಂದು ಮಕ್ಕಳು ಹೆಂಗಿದಾವೆ ನೋಡಿ. ಇಲ್ಲೊಂದು ಗಡ್ಡ ಎಣ್ಣೆ ಹೊಡೆಯೋಣ ಕೂತಿಯಲ್ಲ. ಕತ್ಲಾಗೆ ಹೋಯ್ತಲ್ಲ ಬಾಯ್ಸ್. ಹುಡುಗ ಸ್ವಲ್ಪ ಕೆಲಸ ಮಾಡ್ತಾಯಿದ್ದ. ಸೊ ಏನು ಮಾಡೋಕ್ಕಾಗಲ್ಲ, ಕಮಿಟ್ಮೆಂಟ್ಸ್. ಅಲ್ಲೊಂದು ಅರ್ಧ ಗಂಟೆ ವೆಯ್ಟ್ ಮಾಡಿದ್ವಿ, ನಮಗೂ ರೆಸ್ಟ್ ಸಿಕ್ತಂಗಾಯಿತು ಅಂತ. ಸೊ ಇವಾಗ ಜರ್ನಿ ಕಂಟಿನ್ಯೂ ಮಾಡ್ತಾಯಿದ್ದೀವಿ. ಇಲ್ಲಿಂದ 80 ಕಿಲೋಮೀಟರ್ಸ್ ಐತೆ. ಬರೀ ಎಷ್ಟು ಅವರ್ ತೋರಿಸ್ತಿದೆ ಹೇಳಿ? 3 ಅವರ್ ತೋರಿಸ್ತೈತೆ. ನಮ್ಮ ಪ್ರಕಾರ 9:30 ಹೋಯ್ತೀವಿ ರಾತ್ರಿ. ನೋಡೋಣ, ಆರಾಮ್ಸೆ ಹೋಗೋಣ. ನಮಗೇನು ಬಾಡಿ ಕೋಪರೇಟ್ ಮಾಡ್ತೈತೆ, ಟೈಮ್ ಕೋಪರೇಟ್ ಮಾಡ್ತಾಯಿಲ್ಲ ಅಷ್ಟೇ. ಏನು ರೀ ಇಷ್ಟು ಜನ ಅವರೇ? ಹೋಟೆಲಲ್ಲ, ಬಾರು ತಾನೇ? ಅದೇ ಅಂದ್ಕೊಂಡೆ. ಅವನು ಯಾವನವನು? ಇಲ್ಲಿ ಫುಲ್ ಅಕ್ಕಪಕ್ಕ ಟೀ ಎಸ್ಟೇಟ್ ಐತೆ. ಒಳ್ಳೆ ವ್ಯೂ ಮಿಸ್ ಆಯಿತು ನೈಟ್ ಬಂದಿದ್ದಕ್ಕೆ. ಏನೂ ಮಾಡೋಕ್ಕಾಗಲ್ಲ. ಸೊ ಮುನ್ನಾರಲ್ಲಿ ಏನು ಬೇಕಾದಷ್ಟು ಕಡೆ ಸಿಗುತ್ತೆ ಈ ವ್ಯೂವು. ನೋಡೋಣ ಏನು ನಮ್ಮ ಪಾಲಾಗಿದೆಯೋ ಅದು ಪಕ್ಕ ಸಿಕ್ಕೇ ಸಿಗುತ್ತೆ. ನೋಡಿ ಅಲ್ಲಿ ಮುನ್ನಾರ್ ಬಂದಿದ್ದೀವಿ ಬಾಯ್ಸ್. ಮುನ್ನಾರ್ ಮಮ್ಮಿ, ನಾವು ಹೋಗ್ಬೇಕಿರೋದು ಇದೇ ರೂಟಲ್ಲಿ ತಾನೇ? ಇಲ್ಲೇ ಯಾವ್ದಾರ ಒಂದು
ಹಾಂ ಹೋಟೆಲ್ ನೋಡಿ ನಿಲ್ಲಿಸ್ತೀನಿ. ಯಾ ಅಲ್ಲ ನಾವು ಕುತ್ಕೊಳ್ಳೋ ಥರ ಇರಲಿ ಅಂತ ಒಂಚೂರು.